ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದು ಸಿಂಪಲ್ ಬ್ಲೌಸನ್ನು ನಾನು ಗ್ರ್ಯಾಂಡ್ ಬ್ಲೌಸ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಂದು ಸಿಂಪಲ್ ಮೆಷಿನ್ ವರ್ಕ್ ಆಗಿರುತ್ತೆ. ಅಂದರೆ ಈ ರೀತಿ ಮೆಷಿನಲ್ಲಿ ಹೇಳಿ ನಾನು ಮಾಡಿಸ್ಕೊಂಡಿದ್ದೆ. ಈ ರೀತಿ ಲೈನ್ಸ್ಗಳು ಮಾತ್ರ ಹಾಕಿ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾವು ಹ್ಯಾಂಡ್ ವರ್ಕನ್ನ ಈ ಡಿಸೈನ್ಸಲ್ಲಿ ಮಾಡ್ಸೋಕ್ಕೆ ಹೋದರೆ 3000 ಅಷ್ಟು ಹೇಳ್ತಾರೆ. ಸೊ ನಾನು ಆ್ಯಕ್ಚುಲಿ ಗ್ರ್ಯಾಂಡಾಗಿ ಬೇಕಿತ್ತು ನನಗೆ, ನಮ್ಮ ಅಕ್ಕನ ಮಗನ ಮದುವೆ ಇರೋದ್ರಿಂದ. ಹಾಗಾಗಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಏನಾದರೂ ಮಾಡೋಣ ಇದಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಲೈನ್ಸ್ಗಳನ್ನ ಹಾಕ್ಸಿದ್ದೆ. ಸಿಂಪಲ್ಲಾಗಿ ಆ್ಯಸ್ ಯೂಸ್ವಲ್ ನೆಕ್ ಪ್ಯಾಟ್ರನ್ ಕೂಡ ಇತ್ತು. ಅದಕ್ಕೂ ಸ್ವಲ್ಪ ಬೀಡ್ಸ್ ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾರೇ ನನ್ನನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಸ್ವಲ್ಪ ಅಂದರೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹಾಗೆಯೇ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ಯಾಕಂದರೆ ಯಾವುದೇ ಒಂದು ವೀಡಿಯೋ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನನ್ನು ಬರುತ್ತೆ. ಸೊ ಮೊದಲ ವ್ಯೂವರ್ ನೀವು ಆಗ್ಬೋದು. ಸೊ ಇದನ್ನು ನಾವು ಯಾವ ರೀತಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಇದು ಲೈನ್ಸ್ಗಳೇನಿದೆ ಅದರ ಮೇಲೆ ಸ್ಮಾಲ್ ಬೀಡ್ಸ್ ಬರುತ್ತಲ್ವ, ಅಂದರೆ ನಮಗೆ ಕುಚ್ಚು ಬೀಡ್ಸ್ ತಗೋಬಾರ್ದು. ಇದಕ್ಕೆ ಅರಿ ವರ್ಕ್ ಮಾಡೋಕ್ಕೆ ಅಂತಲೇ ಒಂದು ಸ್ಪೆಷಲ್ ಬೀಡ್ಸ್ ಬರುತ್ತೆ, ಅದರಲ್ಲಿ ಮಾತ್ರ ನಾವು ಇದನ್ನು ಹಾಕೋಬೇಕಾಗುತ್ತೆ. ಕುಚ್ಚು ಬೀಡ್ಸ್ ಎಲ್ಲ ಹಾಕಿದ್ರೆ ನಮಗೆ ಅದು ಸ್ವಲ್ಪ ದಿವಸದಲ್ಲೇ ಹಾಳಾಗಿಬಿಡುತ್ತೆ, ಡಲ್ ಆಗಿಬಿಡುತ್ತೆ, ಕಲರೆಲ್ಲ ಶೇಡ್ ಆಗಿಬಿಡುತ್ತೆ. ಹಾಗಾಗಿ ಅರಿ ವರ್ಕ್ ಮಾಡುವಂತಹ ಬೀಡ್ಸ್ಗಳು ಕೊಡಿ ಅಂತ ಹೇಳಿದರೆ ಅಂಗಡಿಯವ್ರು ಕೊಡ್ತಾರೆ. ಸೊ ಅದನ್ನು ನಾವು ಪರ್ಚೇಸ್ ಮಾಡಿ ಈ ರೀತಿ ಪ್ಯಾಕೆಟಲ್ಲಿ ಸಿಗುತ್ತೆ, ಅದನ್ನು ತಗೊಂಡು ಈ ಒಂದು ಲೈನ್ಸ್ ಏನಿದೆ ಅದರ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಆ ಒಂದು ಬ್ಲೌಸ್ಗೆ ಕಳೆ ಬಂತು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಒಂದು ಬೀಡ್ಸ್ಗಳನ್ನೆಲ್ಲ ಆ್ಯಡ್ ಮಾಡಬೇಕಾದ್ರೆ. ಸೊ ಯಾವ ರೀತಿ ನಾವು ಇದನ್ನು ಬೀಡ್ಸ್ನೆಲ್ಲ ಆ್ಯಡ್ ಮಾಡಬೇಕು ಅಂತ ಅನ್ನುವಾಗ ನಾನು ಇದನ್ನು ಒಂದು ಬಿಟ್ಟು ಒಂದು ಈ ರೀತಿ ಮಧ್ಯೆ ಒಂದು ಫ್ಲವರ್ ಹಾಕಿ ಡಿಸೈನ್ನ ಮಾಡ್ತಾಯಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಲೈನ್ಗೆ ಓನ್ಲಿ ಬೀಡ್ಸ್ ಮಾತ್ರ ಹಾಕ್ತಾಯಿದ್ದೀನಿ. ಆ ಥರ ಒಂದು ಪ್ಯಾಟ್ರನಲ್ಲಿ ಈ ಡಿಸೈನ್ನ ರೆಡಿ ಮಾಡ್ತಾಯಿದ್ದೀನಿ. ಇದೇ ಒಂದು ಬೀಡ್ಸನ್ನು ಹಾಕಿ ಅದಾದ ನಂತರ ನಾವು ನೆಕ್ಸ್ಟ್ ಅಂದರೆ ರೌಂಡ್ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು 6 or 7 ಬೀಡ್ಸ್ನ ತಗೊಂಡು ಅದನ್ನು ರೌಂಡ್ ಹಾಕಿ ಅದಾದ ನಂತರ ಅದಕ್ಕೆ ಟಕ್ ಹಾಕುವಂಥದ್ದು. ಸೊ ಈ ರೀತಿ ಮಾಡ್ಕೊಬಂದರೆ ನಮಗೆ ಅದು ಫ್ಲವರ್ ರೀತಿ ರೆಡಿ ಆಗುತ್ತೆ. ಸೊ ಅದನ್ನು ಮಧ್ಯೆ ಅಂದರೆ ಒಂದು ಲೈನ್ ಬಿಟ್ಟು ಒಂದು ಲೈನ್ಗೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ಓವರಾಲ್ ಎಲ್ಲ ಲೈನ್ಸ್ಗಳಿಗೂ ಕೂಡ ಈ ರೀತಿ ಸ್ಮಾಲ್ ಬೀಡ್ಸ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿ ಒಂದು ರೌಂಡ್ ಹಾಕಿ ಅದಾದ ನಂತರ ಅದಕ್ಕೆ ಒಂದು ಟಾಕ್ ಹಾಕ್ಕೋಬೇಕಾಗುತ್ತೆ. ಅಂದರೆ ಸೂಜಿಯಿಂದ ಕೆಳಗಡೆಯಿಂದ ಮೇಲ್ಗಡೆಗೆ ತಗೊಂಡು ಅದನ್ನು ನಾವು ಹೊಲಿಗೆ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಬೀಡ್ಸ್ಗಳನ್ನ ನಾವು ಆ್ಯಡ್ ಮಾಡಿದ್ಮೇಲೆ ಸೊ ನಾವು ಅದನ್ನು ನೆಕ್ಸ್ಟ್ ಲೈನ್ಸ್ಗಳನ್ನ ಸ್ಕಿಪ್ ಮಾಡಿಕೊಂಡು ಮುಂದೆ ಹೋಗಿ ಬೀಡ್ಸ್ಗಳನ್ನ ಹಾಕ್ಕೋಬೇಕಾಗುತ್ತೆ. ಸೊ ಪ್ರತಿಯೊಂದು ಬೀಡ್ಸ್ಗೂ ಏನು ನಾವು ಕೆಳಗಡೆ ನಾಟನ್ನು ಹಾಕಬೇಕಾಗಿಲ್ಲ. ಸೊ ಸ್ವಲ್ಪ ಒಂದು ಲಾಸ್ಟ್ ಲೈನ್ ಬರುತ್ತಲ್ವ, ಅಲ್ಲಿ ನಾಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಈ ಫ್ಲವರ್ ಎಲ್ಲ ಆದಮೇಲೆ ನೆಕ್ಸ್ಟ್ ಬೀಡ್ಸ್ ಎಲ್ಲ ಆದಮೇಲೆ ನಾನಿಲ್ಲಿ ಸ್ಟಾಪ್ ಮಾಡಿ ನಾಟ್ ಹಾಕೋತಾ ಇದ್ದೀನಿ. ಅದೇ ರೀತಿ ಎಲ್ಲ ಲೈನ್ಸ್ಗಳಿಗೂ ಕೂಡ ನಾವು ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಬರೋದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ. ಈ ರೀತಿ ನಮ್ಮ ಕಡಿಮೆ ಖರ್ಚಲ್ಲೇ ನಾವು ಅದ್ದೂರಿಯಾಗಿ ಬ್ಲೌಸ್ ಡಿಸೈನ್ನ ರೆಡಿ ಮಾಡ್ಕೋಬೋದು. ಹಾಗೆಯೇ ಇದಕ್ಕೆ ಕೆಳಗಡೆ ಹ್ಯಾಂಗಿಂಗ್ ಬೀಡ್ಸ್ ಬರುತ್ತಲ್ವ, ಅದನ್ನು ಕೂಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಓವರಾಲ್ ಲುಕ್ ವೈಸ್ ನಿಮಗೆ ಹೇಗೆ ಕಾಣುತ್ತೆ ಬ್ಲೌಸ್ ಲುಕ್ ವೈಸ್ ಅನ್ನೋದನ್ನು ನಾನು ಲಾಸ್ಟಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಸೊ ನಾವು ಇದನ್ನು ಈಸಿಯಾಗಿಯೇ ಮಾಡ್ಕೋಬೋದು, ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ. ಅಂದರೆ ನಾವು ಇದಕ್ಕೆ ಫ್ರೇಮೆಲ್ಲ ಹಾಕ್ಕೊಂಡೇನು ನಾನು ಮಾಡಲಿಲ್ಲ, ಜಸ್ಟ್ ಹಾಗೆಯೇ ಬ್ಲೌಸ್ ಪೀಸ್ನ ಇಟ್ಕೊಂಡು ಮಾಡಿದೆ. ಬೇಕು ಅಂದರೆ ಬ್ಲೌಸ್ ಪೀಸ್ನ ಫ್ರೇಮಲ್ಲೆಲ್ಲ ಹಾಕ್ಕೊಂಡು ಅದನ್ನು ಕೂಡ ನಾವು ಮಾಡ್ಕೋಬೋದು. ಬಟ್ ನನಗೆ ಹಿಂಗೇ ಈಸಿ ಅಂತ ಅನ್ನಿಸ್ತು, ಹಂಗಾಗಿ ನಾನು ಹಾಗೆಯೇ ರೆಡಿ ಮಾಡಿಕೊಂಡೆ. ಈ ರೀತಿ ಎಲ್ಲ ಬೀಡ್ಸ್ ಹಾಕಿ ಫೈನಲಾಗಿ ಲುಕ್ ಅಂತೂ ತುಂಬ ಚೆನ್ನಾಗಿ ಬಂತು. ನಾವು ಕೆಲವೊಂದು ಡಿಸೈನ್ಸ್ಗಳು ಹೆಂಗಿರುತ್ತೆ ಅಂದರೆ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೂ ಕೂಡ ನಾವು ಮಾಡ್ಕೋಬೋದು. ಬಟ್ ಈ ಡಿಸೈನ್ಸ್ಗೆ ನಾನು ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಮಾಡಿರೋ ಕಾರಣ ಅಂದರೆ ಸ್ಲೀವ್ಸ್ಗೆ ಜಾಸ್ತಿ ದಾರಗಳೆಲ್ಲ ಬರೋದ್ರಿಂದ ಹಿಂದ್ಗಡೆ ಒಂದು ರೀತಿ ಚೆನ್ನಾಗಿ ಕಾಣಿಸಲ್ಲ. ಹಂಗಾಗಿ ನಾನು ಇದನ್ನು ಬಿಫೋರ್ ಸ್ಟಿಚಿಂಗೇ ನಾನು ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ನೀವು ಕೂಡ ಇದೇ ರೀತಿ ಸಿಂಪಲ್ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿದ್ರೆ ನಮ್ಮ ಒಂದು ಸಿಂಪಲ್ ಬ್ಲೌಸ್ಗಳನ್ನ ಕೂಡ ಗ್ರ್ಯಾಂಡ್ ಲುಕ್ಕಾಗಿ ನಾವು ಕನ್ವರ್ಟ್ ಮಾಡ್ಕೋಬೋದು.
ಸ್ಲೀವ್ಸ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂತು. ಫಿನಿಶ್ ಆದಮೇಲೆ ನನಗೇ ಒಂಥರ ಖುಷಿ ಆಗ್ತಾಯಿತ್ತು, ಯಾಕಂದರೆ ನಾನೇ ಓನಾಗಿ ಡಿಸೈನ್ ಮಾಡ್ಕೊಂಡು ವೇರ್ ಮಾಡ್ಕೊಳ್ಳೋದಿದೆಯಲ್ಲ ಅದೊಂಥರ ಖುಷಿ. ಅಂದರೆ ಬೇರೆಯವ್ರ ಹತ್ರ ನಾವು ಹ್ಯಾರಿ ವರ್ಕ್ ಮಾಡಿಸಿ ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಸಿ ಎಷ್ಟೋ ದುಡ್ಡು ಕೊಟ್ಟು ವೇರ್ ಮಾಡ್ತೀವಿ, ಬಟ್ ಅದರಲ್ಲಿ ಸಿಗೋವಂಥ ಖುಷಿನೇ ಬೇರೆ. ಬಟ್ ಇದು ಅಂದರೆ ನಾವು ನಮ್ಮ ಕೈಯಾರ ಮಾಡಿ ನಾವು ಸ್ಟಿಚ್ ಮಾಡ್ಕೊಂಡು ಹಾಕ್ಕೊಳ್ಳೋದಿದೆಯಲ್ಲ ಅದೊಂಥರ ತುಂಬ ಖುಷಿ ಅಂತ ಅನಿಸುತ್ತೆ. ನನಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಕಂಪ್ಲೀಟಾಗಿ ನಾನೇ ರೆಡಿ ಮಾಡಿಕೊಂಡೆ. ಹಾಗೆ ನೆಕ್ ಡಿಸೈನ್ಸ್ ಸ್ವಲ್ಪ ಸಿಂಪಲಾಗೇ ಮಾಡಿಸಿದ್ದೆ ಸಾಕು ಅಂತ ಹೇಳ್ಬಿಟ್ಟು. ಸೊ ಫ್ಲವರ್ಸ್ ರೀತಿ ಡಿಸೈನ್ಸ್ ಇತ್ತಲ್ವ, ಅದಕ್ಕೆ ಈ ರೀತಿ ಒಂದು ಫ್ಲವರ್ ರೀತಿ ಬೀಡ್ಸ್ ಎಲ್ಲನೇ ವರ್ಕ್ ಮಾಡಿ, ಹಾಗೆ ಮಧ್ಯ ಸ್ಮಾಲ್ ಬೀಡ್ಸ್ಗಳನ್ನ ಆ್ಯಡ್ ಮಾಡಿ ಈ ರೀತಿ ಒಂದು ಡಿಸೈನ್ನ ಕಂಪ್ಲೀಟ್ ಮಾಡಿದೆ. ಸೊ ಓವರಾಲ್ ಲುಕ್ ವೈಸ್ ಅಂತೂ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂತು. ಫೈನಲಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ಮೇಲೆ ಅದೊಂಥರ ಬ್ಲೌಸ್ ಲುಕ್ಕೇ ಚೇಂಜ್ ಆಗಿಬಿಡ್ತು, ಅಷ್ಟು ಚೆನ್ನಾಗಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಅದೊಂಥರ ಪ್ರೌಡ್ ಫೀಲಿಂಗ್, ಯಾಕಂದರೆ ನಾನೇ ಸ್ಟಿಚ್ ಮಾಡಿದ್ದು ಮತ್ತು ನಾನೇ ಈ ಒಂದು ವರ್ಕನ್ನು ರೆಡಿ ಮಾಡಿದ್ದು ಅಂತ ಹೇಳಿ. ಆ್ಯಕ್ಚುಲಿ ಬ್ಲೌಸ್ ರೆಡಿ ಮಾಡಿದಾಗ ನಾನು ಇನ್ನೂ ಅದಕ್ಕೆ ಬ್ಲೂ ಕಲರ್ ಬೀಡ್ಸ್ ಹಾಕಿರಲಿಲ್ಲ. ಸ್ಯಾರಿ ಬಂದು ನಮಗೆ ಬ್ಲೂ ಕಲರ್ ಇದ್ರಿಂದ ಹ್ಯಾಂಗಿಂಗ್ ಬೀಡ್ಸ್ ಕೂಡ ನಾನು ಈ ಒಂದು ಬ್ಲೌಸ್ಗೆ ಆ್ಯಡ್ ಮಾಡಿದೆ. ಸೊ ಸ್ಯಾರಿ ಬ್ಲೌಸ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಜಸ್ಟ್ ನಮಗೆ 100 ರುಪೀಸಲ್ಲಿ ಬೀಡ್ಸ್ಗಳು ಕೂಡ ಸಿಗುತ್ತೆ. ಸೊ ಅದನ್ನು ನಾವೇ ಕೂಡ ಹಾಕೋಬೋದು. ನಾವು ಹೊರಗಡೆ ಅದನ್ನು ಮಾಡಿಸ್ತೀವಿ ಅಂದರೆ 300 ಮೇಲೆ ಕೇಳ್ತಾರೆ. ಸೊ ಹಂಗಾಗಿ ಅದನ್ನು ಕೂಡ ನಾನೇ ಸ್ಟಿಚ್ ಮಾಡಿಕೊಂಡೆ. ಸೊ ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ತುಂಬ ಅರ್ಜೆನ್ಸಿ ಇರೋದ್ರಿಂದ ಸೊ ಬೇಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೋಬೇಕಾಗಿತ್ತು, ಕುಚ್ಚೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಹ್ಯಾಂಗಿಂಗ್ ಬೀಡ್ಸ್ದು ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಇನ್ನೊಂದು ಬ್ಲೌಸ್ಗೆ ಏನಾದರೂ ಮಾಡುವಾಗ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ನಿಮಗೆ ಈ ಒಂದು ಬ್ಲೌಸ್ ಡಿಸೈನ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.